ಬನ್ನಿ ನೀವು ಏನ್ ಎಲ್ಲಿ ಗಲಾಟೆ ಯಾವತ್ತಾಯ್ತು ಅಲ್ಲಿಂದ ಮಾತಾಡಿ ಏನ್ ವಿಚಾರ ಗಲಾಟೆ ಎಲ್ಲಿ ಓದ್ತಾರೆ ಸರ್ ಮಕ್ಕಳು ಓದೋದು ಇದು JSS ಅಲ್ಲಿ ರೋಟರಿ ಸ್ಕೂಲ್ ಅಲ್ಲಿ ಓದೋದು ಎರಡು ಮಕ್ಕಳು ಅವ್ರು ಓದೋ ಟೈಮಲ್ಲಿ LKG ಮಗು ಇನ್ನೊಬ್ರದ್ದು ಒಂದು ಇವ್ರದ್ದು ಮಗು ಇವ್ದು ಇಮ್ರಾನ್ ಇದಲ್ಲ ಅವನು ಬಾಮೆದ ಇವನು ಅವನು ಇಂದ್ರಾನಗರ್ ಕೌನ್ಸಿಲರ್ ತಂಗಿ ಮಗ ಅವನು ಅವನೇನ್ ಹೇಳ್ತಾನೆ ಅಲ್ಲಿ ಹೋಗ್ತಾರಲ್ಲಿ ಜಗಳ ಮಾಡ್ಕೊಂಡಿರ್ತಾರೆ ಪಾಪು ಇತ್ತಲ್ಲ ನೀರ್ ತಿಳಿಬಿಟ್ಟಿರ್ತಾನೆ ಇವ್ರ ಪಾಪು ಅವ್ರ ಪಾಪು ಅಷ್ಟಕ್ಕೆ ಅವ್ರು ಏನ್ ಹೇಳ್ತಾರೆ ನಿಮ್ಮ ಮಕ್ಳು ಅವ್ರೇನ್ ಹೇಳ್ತಾರೆ ಆಯ್ತಂತ ನಾವು ಸುಮ್ನಿರ್ತೀವಿ ಅವ್ರು ಇದು ಪೆಟ್ರೋಲ್ ಬಂಕ್ ಇತ್ತಲ್ಲ ಅಲ್ಲಿ ಸಿಗ್ತಾರ ಅಲ್ಲಿ ಅವರು ಸಿಗ್ತಾರೆ ಇವ್ರು ಸಿಗ್ತಾರೆ ಇವ್ರು ನಮ್ಮ ಅಣ್ಣ ಹೋಗಿ ಇಡ್ಲಿ ತಗೊಂಬರಕ್ ಹೋಗಿರ್ತಾನೆ ಅವರು ಜ್ಯೂಸ್ ಕುಡಿಯಕಂತ ಬಂದಿರ್ತಾರೆ ಅವ್ರು ನೋಡಿದಾಗ ಅವ್ರು ಹೇಳ್ತಾರೆ ನಿಮ್ಮ ಮಗ ಇದ್ದಾನಲ್ಲ ಅವನು ಒಂಚೂರು ನೀರೆಲ್ಲ ಇದು ಮಾಡಿಬಿಟ್ಟಿದ್ದ ಒಂಚೂರು ಬುದ್ಧಿ ಹೇಳಿ ಅಂತಾನೆ ಅಷ್ಟಕ್ಕೆ ಮಾತ್ರ ಅವರು ಏನು ಮಾಡ್ತಾರಂದ್ರೆ ಇದು ಅಷ್ಟಕ್ಕೆ ಏನು ಮಾಡ್ತಾರೆ ಫೋನ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಅವರು ಫೋನ್ ಮಾಡಿ ಕರ್ತಾರೆ ಅಷ್ಟಕ್ಕೆ ಏನು ಮಾಡ್ತಾರೆ ಅವರು ಅಂದರೆ ಜಗಳ ಮಾಡ್ಕೊಬಿಡ್ತಾರೆ ಅಲ್ಲೇನೆ ನಮ್ಗೇನು ಹೇಳ್ತೀರಾ ಅವರು ಬಂದು ಸ್ಕೂಲಲ್ಲಿ ಹೇಳ್ರಿ ಅಂತಾರೆ ಅದಾದ್ಮೇಲೆ ಏನಾಗ್ತಾರೆ ಅವನು ಏನಿದ್ದಾನಲ್ಲ ಫರಾನ್ ಇದನ್ನಲ್ಲ ಅವನು ಮುಖ ಕೊಟ್ಬಿಟ್ಟು ಹಿಂದ್ಗಡೆ ಇದು ಮಾಡ್ಬಿಟ್ಟು ತಳ್ಳಿಬಿಟ್ಟಿರ್ತಾನೆ ಅಷ್ಟಾದ ತಕ್ಷಣನೇ ಇದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ ಅಲ್ಲಾದ್ಮೇಲೂ ಏನು ಮಾಡ್ತಾನೆ ಅಂದರೆ ಅವರು ಇದು ಗೌರ್ಮೆಂಟ್ ಸ್ಕೂಲ್ ಬಂದು ನಾವು ಹೋಗಿ ನೋಡಿದ್ರೆ ನನ್ನ ತಮ್ಮ ತನ್ವೀರಿಗೆ ಅವ್ರು 4-5 ಜನ ಒಂದು 7 ಜನ ಬಂದು ಒಬ್ಬನಿಗೆ ಹೊಡಿತಾರೆ ಅವರು ನಾನು ಅಷ್ಟಿಗೆ ಬೊಲ್ಡೆ ಎಲ್ಲ ಓಪನ್ ಮಾಡಿದ್ರು ಇದೆಲ್ಲ ಓಪನ್ ಆಗಿತ್ತು ಒಂದು ಇನ್ನೊಬ್ಬ ನನ್ನ ತಮ್ಮನಿಗೆ ನಾನು ಅಷ್ಟರಲ್ಲೇ ನಾನು ಹೋಗ್ತೀನಿ ನಾನು ಹೋಗ್ಮೇಲೆ ನಾನು ಬಿಡಿಸ್ತೀನಿ ಅವ್ರಿಗೆ ಅವ್ರು ಬಿಡಿಸ್ದಾಗ ನಾನು ಹೇಳ್ತಾರೆ ಗೊತ್ತಾ ಅವರು ಆಗೋದಾಗ್ಲಿ ಹೊಡಿಯೋಣ ಸಾಯಿಸೋಣ ಏನಾಗಲಿ ಅಂತಾರೆ ಆಮೇಲೆ ಎಷ್ಟಕ್ಕೆಲ್ಲ ಕಾರಣ ಅವನು ಮುನ್ನ ಅಂತೆ ಅವ್ನು ಮುನ್ನ ಅಂತೆ ಸಪೋರ್ಟ್ ಎಲ್ಲ ಇರೋದನ್ನ ಮುನ್ನಾದಂತೆ ಅವ್ನಿಗೆ ಅವ್ನು ಹೇಳ್ತಾನೆ ಅವನು ಏನಾದ್ರೂ ಆಗಲಿ ನಾವು ರಾಜಕೀಯದಲ್ಲಿ ಇರೋದು ಏನೂ ಆಗಲ್ಲ ಅಂತ ಅವ್ನು ಹೇಳ್ತಾನಂತೆ ಅವನು ಕೊಲೆ ಆಗ್ಬಿಟ್ಟೆ ಕೊಲೆ ಆಗೈತೆ ಚಿಕ್ಕ ಮಕ್ಕಳಿಗೆ ಅವನು ಅಡ್ಡು ಅಂತೆ ಅವನು ಆಟೋ ಡ್ರೈವರ್ಸು ಅಡ್ಡು ಇದಾನಂತೆ ಅವನು ಅಡ್ಡು ಹೊಡೆದಿದ್ದಾನೆ ಮತ್ತೆ ಗೌಸಿ ಹೊಡೆದಿದ್ದಾನೆ ನೂರು ಹೊಡೆದಿದ್ದಾನೆ ಫಾರೂಕ್ ಹೊಡೆದಿದ್ದಾನೆ ಅವನು ದಾಲ್ಖಾನ ಇನ್ನೇ ಫೈರೋಜ್ ಮಗ ಇಮ್ರಾನ್ ಹೊಡೆದಿದ್ದಾನೆ ಅದಕ್ಕೆಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಬೇಗ ಇದು ಮಾಡ್ಬೋದು ಸರ್ ಅವ್ರಿಗೆ ಸರ್ ಪೊಲೀಸ್ ಅವರು 4 ದಿವಸ ಆದ್ರೂ ಇದಾಗಿರ್ಲಿಲ್ಲ FIR ಆಗಿರ್ಲಿಲ್ಲ ಏನೂ ಆಗಿರ್ಲಿಲ್ಲ ನೋಡೋಣ ಇದು ದುಂಬಿ ಗಲಾಟೆ ಅಂತ ಹಾಕಿರಂತೆ ನಾವೆಲ್ಲ ನಮ್ಮ ಮಾಸಲ್ಲಿ ಆಸ್ಪತ್ರೆಯಲ್ಲಿ ಇದ್ದೆ ನಾನು ಆಮೇಲೆ ರಾತ್ರಿ ಗೊತ್ತಾಗಿದ್ದಕ್ಕೆ ರಾತ್ರಿ ಇದು ಮಾಡಿರೋದು ಆಕ್ಷನ್ ತಗೊಂಡಿರೋದು DSP ಬಂದು ತಗೊಂಡಿರೋದು ಅರೆಸ್ಟ್ ಮಾಡಿರೋದು 4 ದಿವಸ ಆದ್ರೂ ಅರೆಸ್ಟ್ ಮಾಡಿರ್ಲಿಲ್ಲ ಅವನು ಮುನ್ನ ಇದನ್ನಲ್ಲ ಅವನು ಟಬ್ರೇಜ್ ಕಂಪ್ಲೇಂಟ್ ಕೊಟ್ಟಿದ್ವಿ ಇದಾಗಿತ್ತು ಆಮೇಲೆ ಇವರು ದುಡ್ಡು ಇಸ್ಕೊಂಡು ಮುನ್ನ ಹತ್ರ ದುಡ್ಡು ಕೊಟ್ಟಿದ್ದಾನೆ ಸರ್ ಕೇಸೇ ತೊಗೊಂಡಿಲ್ಲ ಲೋಕಲ್ ಕೇಸ್ ಮಾಡಿ ಹಾಕಿದ್ದ ಸರ್ ಆಮೇಲೆ ಏನು ಅಲ್ಲಿ ಏನು ಮಾಡಿದಾರೋ ಗೊತ್ತಿಲ್ಲ ಆಸ್ಪತ್ರೆಯಲ್ಲೂ ಇದು ಮಾಡಿದ್ದಾರೆ ಸರ್ ಇವರು ಮಾಡಿಬಿಟ್ಟು ಆಮೇಲೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಅವರಿಗೆ ಕಳಿಸ್ಬಿಟ್ಟಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟ್ರು ಕಳಿಸ್ಬಿಟ್ಟಿದ್ದಾರೆ ಆಮೇಲೆ ಹಾಸನದಿಂದ DC ಅವ್ರು ಬಂದು 4 ದಿನ ಆದಮೇಲೆ ಬಂದ್ರಲ್ಲ ಸಾವಾದ್ಮೇಲೆ ಡೆಡ್ ಆದಮೇಲೆ ಬಂದು ಅವ್ರು ಪರ್ಯಾಯ ಮಾಡಿದ್ದಾರೆ ಸರ್ 6 ಜನಕ್ಕೂ 7 ಜನಕ್ಕೂ ಹಿಡ್ದಿದ್ದಾರೆ ಸರ್ ಹಿಡಿದ್ರು ಸರ್ ಹಿಡ್ದು ಇದು ಮಾಡಿದ್ದಾರೆ ಸರ್ ಸ್ವಲ್ಪ ಗೊತ್ತಿರಂಗೆ ಏನಕ್ಕೆ ಗಲಾಟೆ ಆಯ್ತಾನ ಪಾಪು ನೀರಾಯ್ತು ಅಂತ ಆ ಮಗುಗೆ ನಮ್ಮ ಮಗುಗೆ ಜ್ವರ ಬಂದಿತ್ತು ಆ ಪಾಪು ನೀರಾಗಿತ್ತು ಮೇಡಮ್ ಅವರು ಕರೆದ್ರು ಬೇದಿ ಮಾಡ್ಕೊಂಡಿದ್ದಾನೋ ಬಟ್ಟೆ ಎಲ್ಲ ಇದಾಗಿದೆ ಅಂತ ಕರೆದ್ರು ಮೇಡಮ್ ಅವರು ಹೋದ್ರು ಮೇಡಮ್ ಅವರು ನಮ್ಮ ಮನೆಯವರು ಹೋದ್ರು ಹೋಗ್ಬಿಟ್ಟು ನೋಡಿದ್ರೆ ಏನೂ ಮಾಡಿರಲಿಲ್ಲ ಯಾಕಪ್ಪ ಹಿಂಗೆ ಮಾಡ್ಕೊಂಡಿದ್ಯಾ ಮೇಲೆಲ್ಲ ನೀರು ಹಾಕ್ಕೊಂಡಿದ್ಯಾ ಬೇದಿ ಎಲ್ಲ ಇಲ್ಲ ಮಾಡಿರಲಿಲ್ಲ ಆ ಮಗು ನೀರು ಹಾಕ್ತು ಅಂತ ಹೇಳ್ತು ಅಷ್ಟಿಗೆ ಟೀಚರಿಗೆ ಹೇಳಿದ್ರು ಟೀಚರ್ ಹೇಳಿದ್ರು ಹೇಳ್ತೀನಮ್ಮ ಅಂದರು ಆಯಿತು ಮುಗೀತು ಬಂದ್ಬಿಟ್ವಿ ಆಮೇಲೆ ಅಲ್ಲಿ ಸಿಕ್ಕಿದ್ರಂತೆ ನಮ್ಮ ನಾದ್ನಿಗೆ ಚುಡಾಯಿಸ್ದ ಅವ್ನ ಹುಡುಗ ಅಲ್ಲಿ ಮತ್ತೆ ನೋಡಪ್ಪ ಹಿಂಗೆ ಮಾಡೋದಂತ ಹೇಳಿದ್ಕೆ ಹೊಡೆದಿರೋದು ಸರ್ ಹೊಡೆದಿರೋದಕ್ಕೆ ಇದು ಮಾಡಿದ್ರು ಸರ್ ಹ್ಞೂ ಸರ್ ಹೇಳಿದ್ದಾರೆ ಟೀಚರು ಹೇಳಿದ್ದಾರೆ ಬುದ್ಧಿ ಹೇಳಿ ಅಂತ ಹೇಳಿದ್ದಾರೆ ಸರ್ ಹೇಳಿದ್ದಾರೆ ಆಮೇಲೆ ಎಲ್ಲ ಅವರು ಇಡ್ಲಿ ತರಕ್ಕೆ ಹೋಗಿದ್ದಾರೆ ಆಸ್ಪತ್ರೆಗೆ ತೋರಿಸಿ ಮಗುಗೆ ಬರ್ತಾ ಈ ಥರ ಮಾಡಿದ್ದಾರೆ ಸರ್ ಏಕಾಏಕಿ ಸರ್ ಅವರು ಮಾತಾಡ್ಕೊಂಡಿದ್ದಾರೆ ಸರ್ ಅವನು ಹುಡುಗ ಇವತ್ತುವರೆಗೂ ಹೋಗಿಲ್ಲ ಸರ್ ನಾವು ಎಲ್ಲೂ ಹೋಗಲ್ಲ ನೋಡ್ಕೊಳ್ಳಿ ಸರ್ ಎಲ್ಲಾರ ಆಗಲಿ ನಾವು ಯಾರ ತಂಟೆಗೂ ಹೋಗಲ್ಲ ಎಲ್ಲಾರ ಇದ್ರೆ ಹೇಳಲಿ ಸರ್ ಅವನು ಇದ್ರೆ ಹೇಳಲಿ ಸರ್ ಅವ್ರು ಎಷ್ಟು ಕೇಸ್ ಇದ್ರೂ ಮುಚ್ಚಾಕ್ತಾರೆ ಸರ್ ದುಡ್ಡಿನ ಮೇಲೆ ಪ್ರಭಾವ ಸರ್ ಇದು ವೆಲ್ಡಿಂಗ್ ಕೆಲಸ ಸರ್
ತುಂಬಾ ಒಳ್ಳೆ ಹುಡುಗ. ಒಳ್ಳೆ ಕೇಳಿ ಸರ್, ಎಲ್ಲ ಕಡೆ ಅರ್ಸಿಕರೆ ಎಲ್ಲ ತೀರಿಸಿ ಸರ್. ನಿಮ್ಮ ಸ್ಟೇಷನಲ್ಲಿ ಹೋಗಿ ವಿಚಾರಿಸಿ ಸರ್, ಸ್ಟೇಷನಲ್ಲೇ ವಿಚಾರಿಸಿ ಸರ್. ಒಂದು ಕೇಸು ಯಾವ್ದಾರ ಇದ್ರೆ, ಯಾವ್ದಾರ ಯಾರೋ ಹುಡುಗರಿಗೆ ಹೊಡೆದಿದ್ರೆ ಕೇಳಿ ಸರ್. ಕುಟುಂಬನೇ ಅನಾಥ ಆಗೋಯ್ತು. ಹ್ಞೂ ಸರ್, ಅನಾಥ ಆಯ್ತು. ಅವನೇ ಸರ್ ದೊಡ್ಡ ಮಗ, ಅವನೇ ದೊಡ್ಡ ಮಗ ಸರ್. ಏನು ಮಾಡ್ತೀರಾ? ನಮ್ಮ ಮಾವ ಫೋನ್ ಮಾಡಿ ಹೇಳ್ತಾರೆ ಸರ್, ಏನು ಮಾಡೋದು ಸರ್ ಹಿಂಗಾದ್ರೆ? ಸರ್ ಬಡವರಿಗೆ ಹಿಂಗಾದ್ರೆ ಇನ್ನೂ ಏನು ಮಾಡ್ಬೇಕು ಸರ್? ಈ ಥರ ಯಾರು ನೋಡ್ತಾರೆ ಸರ್? ಮನೆ ಸಾಕ್ಬೇಕು. ಹ್ಞೂ ಸರ್, ಹ್ಞೂ ಸರ್, ಚಿಕ್ಕ ಮಗಳು ಯಾರು ನೋಡ್ತಾರೆ ಸರ್? ನಾವು ಹೇಳ್ತೀವಿ, ನಾಳೆ ನಾವು ನೋಡ್ತೀವ ಸರ್, ನಾವು ನೋಡಲ್ಲ ಸರ್. ಅವ್ರಿಗೆ ಯಾರಿದ್ದಾರೆ ಸರ್ ಈಗ? ಏನ್ ಕ್ರಮ ಆಗಬೇಕು ಅಂತೀರಣ್ಣ ಈಗ? ಸರ್ ಇವ್ರಿಗೆ ಗಲ್ ಶಿಕ್ಷೆ ಹಾಕ್ಬಿಡ್ಬೇಕು ಸರ್, ಅಷ್ಟು ಹೇಳ್ತೀವಿ ಸರ್. ಈ ಥರ ಎಷ್ಟೋ ಕೇಸ್ ಇದೆ ಸರ್, ಅವ್ರಿಗೆ 100 ಕೇಸ್ ಇದಾವೆ ಸರ್. ನೋಡಿ ಸರ್, ಅವ್ರಿಗೆ ಕೇಸ್ ಇಲ್ಲ ಅಂದ್ರೆ ಬೇಡ ಸರ್, ಕೇಸ್ ಇದ್ರೆ ಮಾಡಿ ಸರ್. ಪರಿಹಾರ ಇಮ್ರಾನ್ ಸರ್.